2 ವರ್ಷಗಳ ಹಿಂದಷ್ಟೇ ಅವರು ಮದುವೆ ಮಾಡಿಕೊಂಡಿದ್ರು. ಕಳೆದ ಕೆಲ ವರ್ಷಗಳಿಂದ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ಸಹ ಅವರು ಅಂತರವನ್ನ ಕಾಯ್ದುಕೊಂಡಿದ್ರು. ಮದುವೆ ಬಳಿಕ ಹೈದರಾಬಾದ್ನಲ್ಲಿ ಶೋಭಿತಾ ಅಂತರವನ್ನ ಕಾಯ್ಕೊಂಡಿದ್ರು. ಮದುವೆ ಬಳಿಕ ಅವರು ಹೈದರಾಬಾದ್ನಲ್ಲಿ ವಾಸ ಮಾಡಿಕೊಂಡಿದ್ರು. ನಿನ್ನೆ ಮಧ್ಯರಾತ್ರಿ ಅವರು ಸಾವಿಗೆ ಶರಣಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈದರಾಬಾದ್ನಲ್ಲಿ ವಾಸ ಮಾಡಿಕೊಂಡಿದ್ರು ನಟಿ ಶೋಭಿತಾ ಈಗ ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಸನ ಮೂಲದ ನಟಿ ಶೋಭಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧನು. ಲೈವ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧನು, ಯಾಕಾಗಿ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ? ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಎಸ್ ಅರ್ಪಿತಾ, ಈಗಾಗಲೇ ನಟಿ ಶೋಭಿತಾ ಅವರು ಸಾಕಷ್ಟು ಸಿನಿಮಾ ಮತ್ತು ಕಿರುತೆರೆ ಧಾರಾವಾಹಿಗಳ ಮೂಲಕ ಸಾಕಷ್ಟು ಖ್ಯಾತಿಯನ್ನು ಪಡೆದುಕೊಂಡಿದ್ದರು. ಸಿನಿಮಾಗಳಲ್ಲೂ ಕೂಡ ಇತ್ತೀಚೆಗೆ ಒಂದು ಏನಂದರೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಅನ್ನೋದು ಕೂಡ ಅದರಲ್ಲೂ ಕೂಡ ನಟಿಸಿದ್ರು. ಇನ್ನೇನು ಸಿನಿಮಾ ಆಗ ಈಗ ರಿಲೀಸ್ಗೆ ರೆಡಿ ಇರ್ತಕ್ಕಂಥದ್ದು. ಮುಂದಿನ ವರ್ಷ ಹೊಸತರಲ್ಲಿ ಆ ಸಿನಿಮಾವನ್ನು ಕೂಡ ರಿಲೀಸ್ ಮಾಡೋದಕ್ಕೆ ಈಗ ನಿರ್ದೇಶಕರು ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ನಟಿಯ ಈ ಒಂದು ಸಾವಿನ ಸುದ್ದಿಯನ್ನು ಕೇಳಿ ಈಗಾಗಲೇ ಶಾಕ್ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಇತ್ತೀಚೆಗೆ 2 ವರ್ಷದ ಹಿಂದೆ ಹೈದರಾಬಾದ್ ಮೂಲದ ವ್ಯಕ್ತಿಯನ್ನು ಮದುವೆ ಆಗಿರ್ತಾರೆ. ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ ಅನ್ನೋ ಒಂದು ಮಾಹಿತಿ. ಅವರನ್ನು ಮದುವೆ ಆಗಿರ್ತಕ್ಕಂಥದ್ದು 2 ವರ್ಷಗಳ ಹಿಂದೆ ಮದುವೆ ಆಗಿದ್ದರು. ಸೊ ಅವ್ರ ಜೊತೆ ಸುಂದರ ಸಂಸಾರವನ್ನು ನಡೆಸ್ತಾ ಇದ್ದರು ನಟಿ. ಮತ್ತು ಈ ಚಿತ್ರರಂಗದ ಕಡೆಗೆ ಅಷ್ಟೊಂದು ಈಗ ಒಲವು ತೋರಲಿಲ್ಲ. ಮದುವೆ ಆದ ನಂತರ ಅವರು ಚಿತ್ರರಂಗದ ಕಡೆ ಮುಖ ಮಾಡಿರಲಿಲ್ಲ. ಸೊ ಮೊದಲು ಮಾಡಿದಂಥ ಸಿನಿಮಾಗಳು ಕೂಡ ಈಗ ರಿಲೀಸ್ಗೆ ರೆಡಿ ಇರ್ತಕ್ಕಂಥದ್ದು. ಕಿರುತೆರೆ ಮೂಲಕ ಒಂದಿಷ್ಟು ಖ್ಯಾತಿಯನ್ನು ಪಡೆದಂಥ ನಟಿ ಶೋಭಿತಾ ATM ಸಿನಿಮಾ ಮತ್ತು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಇದರಲ್ಲೆಲ್ಲ ನಟಿಸಿದ್ರು. ಸೊ ಆದರೆ ನಿನ್ನೆ ರಾತ್ರಿ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ದೊರೆತಿರ್ತಕ್ಕಂಥದ್ದು. ಏನೋ ಒಂದು ಪೋಸ್ಟ್ ಮಾರ್ಟಮ್ ಆದ ನಂತರ ಅವರ ಒಂದು ಮೃತದೇಹವನ್ನು ಬೆಂಗಳೂರಿಗೂ ಕೂಡ ತರಲಾಗುತ್ತೆ ಅನ್ನೋ ಕೂಡ ಒಂದು ಮಾಹಿತಿ ಇರ್ತಕ್ಕಂಥದ್ದು. ನಿರ್ದೇಶಕರು ಮತ್ತು ಅವರ ಒಂದಿಷ್ಟು ಜನ ಸಂಪರ್ಕಿಸಿದಾಗ ಈಗಿರ್ತಕ್ಕಂಥ ಮಾಹಿತಿ ಅವರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಕಾರಣ ಮಾತ್ರ ತಿಳಿದು ಬಂದಿಲ್ಲ. ಏನು ಯಾವ ಒಂದು ವಿಚಾರಕ್ಕೆ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಅರ್ಪಿತಾ. ಧನುವಿನ ಅವರು ಪರ್ಸನಲ್ ಲೈಫ್ ಹೇಗಿತ್ತು? ಅಂದ್ರೆ ಇತ್ತೀಚೆಗಷ್ಟೇ ಅವರು ಮದುವೆ ಆಗಿದ್ರು, ಅಲ್ಲೇನಾದ್ರೂ ಪ್ರಾಬ್ಲಮ್ ಇತ್ತಾ ಅಥವಾ ಸಿನಿಮಾ ವಿಚಾರವಾಗಿ ಏನಾದ್ರೂ ಗಲಾಟೆ ಆಗಿತ್ತಾ? ಅಂದರೆ ಅವರು ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ ಅವರು ಸಿನಿಮಾದಲ್ಲಿ ಯಾವುದೇ ರೀತಿಯಾದ ಸಿನಿಮಾ ಆಗಲಿ ಸೀರಿಯಲಲ್ಲಿ ತೊಡಗಿಸ್ಕೊಂಡಿರಲಿಲ್ಲ. ಹೈದರಾಬಾದ್ನಲ್ಲೇ ಸೆಟ್ಲ್ ಆಗಿದ್ದರು. ಅವರ ಏನು ಪತಿಯ ಒಂದು ಮನೆಯಲ್ಲೇ ಕೂಡ ವಾಸ ಆಗಿದ್ದರು ಹೈದರಾಬಾದ್ನಲ್ಲಿ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಅವರ ಆಪ್ತರಲ್ಲೂ ಕೂಡ ಸಂಪರ್ಕಕ್ಕೆ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ಅವರು ಮೊದಲು ಸಿನಿಮಾ ಮಾಡಿದಂತಹ ಸಿನಿಮಾ ಈಗ ರಿಲೀಸ್ಗೆ ರೆಡಿ ಇತ್ತು, ಮದುವೆಗಿನ ಮುಂಚೆ ಮಾಡಿದಂಥ ಸಿನಿಮಾ. ಬಟ್ ಇತ್ತೀಚೆಗೆ ಯಾವುದೇ ರೀತಿಯಾದಂಥ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಸಿನಿಮಾ ರಂಗದಲ್ಲಿ ಅವರು ತೊಡಗಿಸ್ಕೊಂಡಿರಲಿಲ್ಲ. ಹಾಗಾಗಿ ಇಲ್ಲಿನ ಬೆಂಗಳೂರಿನ ಒಂದಿಷ್ಟು ಕ್ಲೋಸ್ ಸರ್ಕಲ್ ಏನಿತ್ತು ಅವರ ಒಂದಿಷ್ಟು ಸಂಪರ್ಕದಲ್ಲಿದ್ದರು. ಹಾಗಾಗಿ ಜಾಸ್ತಿ ಯಾವುದೇ ರೀತಿಯಾದಂಥ ಅವರ ಬಗ್ಗೆ ಯಾವುದೇ ಪರ್ಸನಲ್ ಆಗಿರ್ತಕ್ಕಂಥ ಯಾವುದೇ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ ಅರ್ಪಿತಾ. ಧನ್ಯವಾದ ಧನು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈಗ ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ಶೋಭಿತಾ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾವ ಕಾರಣಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ತನಿಖೆ ನಂತರವಷ್ಟೇ ತಿಳಿದು ಬರಬೇಕಾಗಿದೆ. ಹೈದರಾಬಾದ್ನಲ್ಲಿ ಅವರು ಮದುವೆ ಬಳಿಕ ಅಲ್ಲೇ ಸೆಟಲ್ ಆಗಿದ್ರು. ಚಿತ್ರರಂಗದಿಂದಲೂ ಸಹ ಅವರು ಅಂತರವನ್ನ ಕಾಯ್ಕೊಂಡಿದ್ರು.